ವರ್ಡ್ ಅಂತ ನಾನು ಕೊಟ್ಬಿಟ್ಟು ಕಂಟ್ರೋಲ್ ಎಸ್ ಕೊಟ್ಟರೆ ಸೇವ್ ಆಗ್ಬಿಡುತ್ತೆ. ಸೇವ್ ಆದ್ಮೇಲೆ ನಾನು ಬಂದ್ಬಿಟ್ಟು ಇಲ್ಲಿ ಆಪ್ ಹತ್ರ ಬಂದ್ರೆ ನೋಡಿ, ಇಲ್ಲಿ ಹೆಲೋ ವರ್ಡ್ ಅಂತ ತೋರಿಸ್ತಿದೆ ನೋಡಿ. ದೊಡ್ಡ ದೊಡ್ಡ ಕಂಪನೀಸ್ ಆಗಿರ್ತಕ್ಕಂಥ Airbnb, ನೆಟ್ಫ್ಲಿಕ್ಸ್ ಈ ತರದ ಕಂಪನೀಸ್ ಏನೇ ಅದರ ಒಂದು ಫ್ರಂಟ್ ಎಂಡ್ ಬಂದ್ಬಿಟ್ಟು ರಿಯಾಕ್ಟ್ ಜೇಸ್ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿರ್ತಾರೆ. ಈ ಒಂದು ರಿಯಾಕ್ಟ್ ಜೇಸ್ ನಮ್ಮ ಒಂದು ಲೋಕಲ್ ಸಿಸ್ಟಮ್ ಅಲ್ಲಿ ಯಾವ ತರ ಇನ್ಸ್ಟಾಲ್ ಮಾಡ್ಕೊಂಡು ರನ್ ಮಾಡೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇಲ್ಲಿ ನಾನು Node.js.org ಅಂತ ಒಂದು ವೆಬ್ಸೈಟ್ ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀವು ನೋಡಿದ್ರೆ ಗೆಟ್ Node.js ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ನೀವು ವಿಂಡೋಸ್ ಈ ತರ ನೀವು ಯಾವ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಅದಾದ್ಮೇಲೆ ಇಲ್ಲಿ NPM ಅಂತ ಇದೆ. NPM ಅನ್ನು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಅಂತ ಹೇಳ್ತಾರೆ. ಅದರಲ್ಲಿ ಬಂದ್ಬಿಟ್ಟು 1.3 ಮಿಲಿಯನ್ ಸಾಫ್ಟ್ವೇರ್ಸ್ ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ನಾವು ಒಂದು ಸಿಂಗಲ್ NPM ಕಮಾಂಡ್ ನ ಬರೆಯೋದ್ರ ಮುಖಾಂತರ ಆ ಒಂದು ಸಾಫ್ಟ್ವೇರ್ ನಮ್ಮ ಒಂದು ಲೋಕಲ್ ಗೆ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಅದರ ಜೊತೆ ವರ್ಕ್ ಮಾಡ್ತಾ ಹೋಗ್ಬೋದು. ಅಂದ್ರೆ ರಿಯೂಸಬಿಲಿಟಿಗೋಸ್ಕರ ಈ ತರ ಮಾಡಿದ್ದಾರೆ. ನಾವು ಒಂದು ರಿಯಾಕ್ಟ್ ನ ಕೂಡ NPM ಕಮಾಂಡ್ ನ ಯೂಸ್ ಮಾಡ್ಕೊಂಡೆ ನಾವು ಇನ್ಸ್ಟಾಲ್ ಮಾಡ್ಕೊಳ್ತಕ್ಕಂಥದ್ದು. ಅದನ್ನ ಇವಾಗ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನೀವು ಮಾಡಬೇಕಾಗಿರೋದು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ವಿಂಡೋಸ್ ಇನ್ಸ್ಟಾಲ್ ಅಂತ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಫೈಲ್ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅನ್ವೆರಿಫೈಡ್ ಫೈಲ್ ಅಂತ ಇರುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಯಾಕಂದ್ರೆ ಟ್ರಸ್ಟ್ ವೆಬ್ಸೈಟ್ ಅಲ್ವಾ, ಸೊ ನೀವು ಇದನ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಸಾಫ್ಟ್ವೇರ್ ಬಂದ್ಬಿಟ್ಟು ನೀವು ಒಂದು ಲೋಕಲ್ಗೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಾದ್ಮೇಲೆ ನಿಮ್ಮ ಒಂದು ಕಮಾಂಡ್ ಪ್ರಾಂಪ್ಟ್ ನ ಓಪನ್ ಮಾಡಿ node-v ಅಂತ ಕೊಟ್ಟರೆ ನಿಮ್ಮ ಒಂದು ನೋಡ್ದು ವರ್ಷನ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಾದ್ಮೇಲೆ npm-v ಅಂತ ಕೊಟ್ಟರೆ npm ವರ್ಷನ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಈ ಎರಡು ಏನಾದರೂ ನಿಮಗೆ ವರ್ಷನ್ಸ್ ತೋರಿಸಿದೆ ಅಂತ ಅಂದ್ರೆ ನಿಮ್ಮ ಒಂದು ಸಿಸ್ಟಮ್ ನಲ್ಲಿ ನೋಡ್ ಮತ್ತೆ npm ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಇವಾಗ ನಾವು npm ಕಮಾಂಡ್ ಯೂಸ್ ಮಾಡ್ಕೊಂಡು ರಿಯಾಕ್ಟ್ ಜೇಎಸ್ ನ ರನ್ ಮಾಡಬಹುದು ಅಂತ ಅರ್ಥ. ಓಕೆನಾ? ಇದಾದ್ಮೇಲೆ ನೀವು ಏನ್ ಮಾಡಿ ಅಂತ ಅಂದ್ರೆ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಡೆಮೋ -react ಅಂತ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಈ ಒಂದು ಫೋಲ್ಡರ್ ನಲ್ಲಿ ಏನೇನು ಇಲ್ಲ, ಸದ್ಯ ಬಂದ್ಬಿಟ್ಟು ಎಂಟಿ ಆಗಿಟ್ಟಿದ್ದೀನಿ. ಈ ಒಂದು ಫೋಲ್ಡರ್ ನಾನು ಬಂದ್ಬಿಟ್ಟು VS ಕೋಡ್ ನಲ್ಲಿ ಓಪನ್ ಮಾಡಿ ಇಟ್ಕೊಂತೀನಿ. VS ಕೋಡ್ ನಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದ